ಪ್ರೀತಿಸಿದ್ದೀರ, ಅನುಭವಿಸಿದ್ದೀರ. ಅನುಭವ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಎಷ್ಟೋ ಸ್ನೇಹಿತರು ಅಂತ ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್, ಅದು ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿದ್ದೀನಿ ಅಲ್ಲ ಫೋನ್ ಮಾಡಿ ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ. ಬೈದ್ರೆ ನಾನು ಚಿಂತನೆ ಮಾಡೋದೇ ಹೆಂಗೆ, ಯಾಕಂದರೆ ನಾನು ಇರೋದೇ ಹೆಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡಿದಿರೋ ಯಾವತ್ತು ಡೈಲಿ ನೋಡೋಕ್ಕೆ ಮಾಡಿ ಅದೇನು ಮಾಡೋದು ಎಲ್ಲ ಅವರ ಪ್ರಶಂಸೆ ಇರ್ಬೋದು, ಎಲ್ಲರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ, ಯಾಕಂದರೆ ಡಿ.ಕೆ.ಡಿ ಯಾವ ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ಇವರ ಹೆಸರು ಕೊಟ್ಟದಕ್ಕೆ ಪಾಪ ಬಾಯಾರಿಕೆಂತ ಅವ್ರು ಹೇಳಿದ್ರು. ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಅಂತ ಇವರು ಸಾರಿ ಮಧು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗುತ್ತೆ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಅದು ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಕ್ರಿಯೇಟ್ ಮಾಡಬೇಕು. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ ಶಿವಣ್ಣ ವೇದಲ್ಲಿ. ಈ ಸಿನಿಮಾ ಬಾಲಸಿನಿಮಾದನ್ನ ನಾವು ಏನು ಮಫ್ತಿ ಪ್ರೀತಿಸಂತ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಬಾಲಸಿನಿಮಾಗಳನ್ನ ಇಷ್ಟಪಟ್ಟಿದ್ರಿ. ಆದರೆ ಈ ಬಾಲಸಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರ. ಅದಕ್ಕೆ ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಫಾರ್ ಆನಂದ್ ಖಂಡಿತ ಏನು ಆನಂದ 1986 ನೀವು ಆನಂದ ಕೊಟ್ಟು ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು. ಫಸ್ಟ್ ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿದ್ರು ಕ್ಯಾಮ್ರಾದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವರು ಇದನ್ನು ತಗೊಳ್ತಾರೆ. ನನಗೇನು ಯಾತಿಗೆ ಬೈತಾರೆ, ನಮಗೇನು ಭಯ ಒಂದು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗೋದು ಎಲ್ಲರಿಗೂ ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ, ಬಂದಾಗ ಅದನ್ನು ಕಣ್ಣು ಗೊತ್ಕೋಬೇಕು, ಸುಮ್ಮನೆ ಬಿಸಾಕೋದು. ನಾವು ಅದಕ್ಕೆ ಅದು ಭಯ ಪಡ್ತಿರೋದು. ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ, ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗಲಿಕ್ಕೆ ಇನ್ನೇನಿಲ್ಲ. ಬಟ್ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ರು. ಏನೇ ಬೈದ್ರ ಮೇಲೆ ಮನಸ್ಸಲ್ಲಿ ಇಟ್ಕೊಳ್ತೀನಿ ತಿರ್ಗಿ ನೆಕ್ಸ್ಟ್ ಮೂಮೆಂಟ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳಿರ್ಬೋದು, ಇಲ್ಲಿ ಎಲ್ಲರ ಸಾರಿ ಹರ್ಟ್ ಆಗಿದೆ, ವೆರಿ ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ. ಯಾಕಂದ್ರೆ ನವೀನ್ ಮತ್ತು ನಾನು ತುಂಬ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವ್ರದ್ದು ತುಣುಕು ತೋರಿಸ್ತಾರೆ. ಅದಾದರೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆದ ಹೇಳ್ತೀನಿ. ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇಲ್ಲ ಪಿಕ್ಚರ್ಲಿ, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಹಚ್ಕಡೆ ತೋರಿಸ್ಬಿಟ್ಟು ನವೀನ್. ನಾನು ತುಂಬ ಹೆಮ್ಮೆದ ಹೇಳ್ತೀನಿ, ನವೀನೇ ಫಸ್ಟ್ ಆ ಪಿಕ್ಚರ್. ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಕೊಡೋರಾಗಿ ಮಾಡಿದ್ರು. ನವೀನ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾದ. ಯಾಕಂದರೆ ಇವಾಗ ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ. ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದನ್ನು ಕಾರಣ ಮಕ್ಕಳುಬೇಡಿ, ಇಲ್ಲಿ ಯಾವಾಗ ಡೇಟ್ ಕೊಡ್ತಾರೆ. ಇದು ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾವು ಬೇರೆ ಥರ ಒಂದು ಟೈಟಲ್ ಅನಿಸ್ತೀನಿ. ಅದು ಟೈಟಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟಲ್. ಅದಕ್ಕೆ ನನ್ನ ಮನಸ್ಸಿಗೆ ಬಂದಿದೆ, ಅದು ಕರೆಕ್ಟಾಗಿ ಪಾಯಿಂಟ್ ಮಾಡಿ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ತುಂಬ ಅವಾಗ ಜಗಳ ಆಡ್ತಾ ಇರ್ತೀವಿ, ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಪ್ಯುಟೇಷನ್ ಕ್ಲಿಯರೇ ಮಾಡಿಲ್ಲ. ಅಂದರೆ ಇದ್ರೊಂದು ಏನು ಕೇಳಿಲ್ಲ, ಅವ್ರನ್ನ ಎಷ್ಟು ಕೊಡ್ತಿಲ್ಲ, ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಹೇಳ್ತೀನಿ, ನಾನು ಯಾರು ಹೇಳಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಬ್ಯಾಲೆನ್ಸ್ ಇದೆ ಅವ್ರು ಕೊಡೋದು ಅಷ್ಟೇ ಹೊರ್ತು ಇನ್ನೇನು. ಅವ್ರು ಯಾರು ಇದ್ರಿಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು, ಅದು ನಂಗೆ ತುಂಬ ಇಷ್ಟ ಆಯಿತು. ನರ್ತನ ಇದರಲ್ಲಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಅದು ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ಏನು ಮಾಡಬೇಕು ತುಂಬ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ. ಯಾಕಂದ್ರೆ ಅವ್ರು ಅಷ್ಟು ಒಂದು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ, ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಇಷ್ಟು ಸಂಯುಕ್ತ ಪೀರಿಯಡಿಂದ ನಾವು ನೋಡ್ಕೊಳ್ತೀವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕೆ ನಮ್ಮ ಶ್ಯಾಮರಾಜ್ ಬರ್ತೀವಿ, ಯಳಂದೂರಿನವರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ. ಸೊ ಯಾವಾಗ ಅವಿನಾಶ್ ಜೊತೆಲಿ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ. ಅವಿನಾಶ್ ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ ನಮ್ಮನ್ನೆಲ್ಲ ಹೆಂಗಂತಾರೆ, ಅವ್ರು ಇನ್ನೂ ಹೆಂಗಾಗಿ ಅವ್ರಿಗೆ ಹೆಂಗಾಗಿ. ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇಲಾಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ಒಂದು ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ.
ಇವತ್ತು ತುಂಬ ಎಮೋಷ್ನಲ್ ಆದರು. ಇಟ್ ಟಚ್ ಮೈ ಹಾರ್ಟ್, ಶಬೀರ್, ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್ ವೇ. ಯು ಜಸ್ಟ್ ಗೋ ಆಫ್ಟರ್ and you will be there in this one, and you will be there in my heart also. And Madhu Guru sir, thank you Madhu ಅವರೇ, thank you ಪ್ರತಾಪ್, ಆಮೇಲೆ ಇನ್ಯಾರು ನಮ್ಮ ಗೋಪಾಲ್ ದೇಶಪಾಂಡೆ ಪಾಪ ಹಿಂದೆ ಕೂತ್ಕೊಂಡಿದ್ರು, ಆ್ಯಂಡ್ ಬಾಬು ಹಿರಣ್ಯ ಅವರ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಇನ್ನು ಇಬ್ಬರು ಬಂದಿದ್ದಾರೆ, ಒಂದು ನಿಮಿಷ ಅವ್ರು ಸ್ಟೇಜ್ ಕರಿತೀನಿ, ಅವ್ರು ಲಾಯರ್ ಅಪೋಸಿಟ್ ಮಾತಾಡೋದು, ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ನೀವು ಅವರು ಸ್ಮಾಲ್ ಅದ್ಭುತವಾಗಿ ಮಾಡಿದ್ರು. ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು. ಸೊ ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದರು. ದಟ್ ಪರ್ಸನ್ ಅವ್ರು ಮಾತಾಡೋದು ರೀತಿ ಇರ್ಬೋದು, ಆ ಭಾಷೆ ಭಾಳ ಅದ್ಭುತವಾಗಿ ಮಾತಾಡಿದ್ರು. ಬ್ಯಾಟ್ಸ್ಮನ್ಗಳಿಗೆ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಅಂತ. ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರದ್ದು ನಮ್ಮ ಪಿತರು ನೇರ ಮಾಡಬೇಕಂತ ಆಸೆ ಪಟ್ಟರು, ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಅದಕ್ಕೆ ಜಸ್ಟ್ ಇಂಟ್ರಡ್ಯೂಸ್ ಪಾಪ ಎಲ್ಲರೂ ಕರೆದು ನಾವು ಮಾಡಿದ್ದಾರೆ, ನಾವು ಇದ್ರ ಟೈಮಲ್ಲಿ ಮಾಡಿಲ್ಲ, ತುಂಬ ಇದ್ದಾರೆ. ಸೊ ಸಾರಿ ಆ್ಯಂಡ್ ಥ್ಯಾಂಕ್ ಯು.